ಸ್ನೇಹಿತರೆ, ಈ ವಿಡಿಯೋ ನೋಡಿ. ನಮ್ಮ ದೇಶದ ಸತ್ ಪ್ರಜೆಗಳ ಮೂರ್ಖತನದ ಪರಮಾವಧಿ ಎಲ್ಲೆ ಮೀರಿ ಸಾಕ್ತಾ ಇದೆ ಅನ್ನೋದಕ್ಕೆ ಇದೊಂದು ಜ್ವಲಂತ ಉದಾಹರಣೆ. ಇಡೀ ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಪಡೆದ ನಮ್ಮ ದೇಶದಲ್ಲಿ ಪ್ರಜೆಗಳೇ ಪ್ರಭುಗಳಾಗ್ಬೇಕಂತ ನಾವುಗಳು ಯಾರದ್ದೋ ಸಿನಿಮಾ ನಟರ, ರಾಜಕಾರಣಿಗಳ ಗುಲಾಮರಾಗ್ತಿರೋದನ್ನ ನೋಡಿ ನಿಜವಾಗ್ಲೂ ಬೇಸರ ಆಗ್ತಾ ಇದೆ. ಈ ಲೆವೆಲ್ನ ಮೂರ್ಖತನವ. ಇಲ್ಲಿ ಈ ರಾಜಕಾರಣಿಗಳನ್ನ ಬೈದು ಅಥವಾ ಅವರಿಗೆ ಆರೋಪ ಮಾಡಿ ಏನೂ ಪ್ರಯೋಜನ ಇಲ್ಲ. ಯಾಕಂತ ಹೇಳಿದ್ರೆ ಇಂಥ ಮೂರ್ಖರು ಇರುವಲ್ಲಿಯವರೆಗೆ ಇಂಥ ರಾಜಕಾರಣಿಗಳು ಕಾಮನ್. ಹಾಗಾಗಿ ಅವರ ಬಗ್ಗೆ ನಾನು ಏನು ಮಾತಾಡೋದಿಲ್ಲ. ಅವತ್ ಯಾರೋ ಬಂದು ಮಡಿಕೇರಿಯಲ್ಲಿ ಪ್ರವಾಹ ಆದಾಗ ಬಿಸ್ಕೆಟ್ ಬಿಸಾಡಿ ಹೋದ್ರು, ಅವಾಗ್ಲೂ ನಾವು ಸುಮ್ನಿದ್ವಿ. ಈಗ ಈ ತರ ಯಾರ್ಯಾರದ್ದು ಎಂಜಲ್ ಅನ್ನು ತಿನ್ನುವಷ್ಟರ ಮಟ್ಟಿಗೆ ನಾವು ಮೂರ್ಖರಾಗಿದ್ದೀವಿ. ನಾವು ಯಾವತ್ತೂ ಮೂರ್ಖರಾಗಿದ್ದೀವಿ. ನೋಟಿಗಾಗಿ ಓಟು ಮಾರಿಕೊಂಡು ಸೇವಕರನ್ನ ನಾಯಕರು ಮಾಡಿದ ನಾವುಗಳು ಮೂರ್ಖರು. ಭ್ರಷ್ಟತೆಯಿಂದ ಕೆಲಸವ ಮಾಡಿಸಿಕೊಂಡು ಅಧಿಕಾರಿಗಳ ಮುಂದೆ ಕೈಕಟ್ಟಿ ನಿಂತು ಗುಲಾಮರಾದ ನಾವು ಮೂರ್ಖರು. ನಟನೆಯನ್ನೇ ನಿಜವಾದ ಗುಣವೆಂದು ಭ್ರಮಿಸಿ ನಟರನ್ನ ಹೀರೋಗಳನ್ನಾಗಿ ಮಾಡಿ ನಿಜವಾದ ಹೀರೋಗಳನ್ನ ಮರೆತ ನಾವು ಮೂರ್ಖರು. ಕಲಿತರೇನು ವಿದ್ಯೆ, ಪಡೆದರೇನು ಬುದ್ಧಿ, ತಪ್ಪನ್ನ ತಪ್ಪು ಎಂದು, ಇಂಥ ತಪ್ಪುಗಳನ್ನ ತಪ್ಪು ಎಂದು ಗಟ್ಟಿ ಧ್ವನಿಯಲ್ಲಿ ಹೇಳುವ ಮನೋಬಲ ಇಲ್ಲದಿದ್ದೊಡೆ ಮೂರ್ಖರು ನಾವು, ಬುದ್ಧಿವಂತ ಮೂರ್ಖರು. ವೆರಿ ಸ್ಯಾಡ್.